ನಮಸ್ಕಾರ. ನಾನು ಡಾಕ್ಟರ್ ಹೊನ್ನಾಂಜನೇಯ ಡಿಆರ್ ಅಂತ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪ್ಟೂರಿನಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಇಂದು ಸ್ನಾತಕ ಪದವಿಯ ವಿದ್ಯಾರ್ಥಿಗಳಿಗೆ, ಅದರಲ್ಲೂ BA, BSc, BCom, BBM, BCA, BSW ತರಗತಿಯ ವಿದ್ಯಾರ್ಥಿಗಳಿಗೆ ಭಾರತದ ಸಂವಿಧಾನ ಒಂದು ಕಡ್ಡಾಯ ಪತ್ರಿಕೆಯಾಗಿದ್ದು, ಇದು ನಾನ್-ಕೋರ್ ಪಠ್ಯ ವಿಷಯಗಳ ವಿಷಯವಾಗಿದ್ದು, ಇದರಲ್ಲಿ ಈಗ ನಾನು ಚರ್ಚೆ ಮಾಡತಕ್ಕಂತಹ ವಿಷಯ ಮಾನ್ಯ ಸಭಾಧ್ಯಕ್ಷರು. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರುವ ಈ ಸಂದರ್ಭದಲ್ಲಿ ವಿಶೇಷವಾಗಿ ರಾಷ್ಟ್ರವನ್ನು ಮುನ್ನಡೆಸ್ತಾ ಇರತಕ್ಕಂತಹ ಸಂವಿಧಾನದ ಆಶಯಗಳಿಗೆ ಅನುಗುಣವಾದಂತಹ ರೀತಿಯಲ್ಲಿ ಭಾರತದ ಸಂವಿಧಾನ ಇವತ್ತು ಭಾರತದ ಸಂವಿಧಾನದಲ್ಲಿ ಭಾರತದ ಸಂಸತ್ತು, ಅದರಲ್ಲೂ ವಿಶೇಷವಾಗಿ ಲೋಕಸಭೆ, ಅದನ್ನು ನಾವು ಸಂಸತ್ತನ್ನ ಭಾರತದ ದೇಗುಲವೆಂದೇ ನಾವು ಕರಿತೇವೆ. ಅಂತಹ ದೇಗುಲದಲ್ಲಿ ಕೆಳ ಸದನವಾಗಿರ್ತಕ್ಕಂತಹ, ಜನಪ್ರಿಯ ಸದನವಾಗಿರ್ತಕ್ಕಂತಹ, ಜನರ ಸದನವಾಗಿರ್ತಕ್ಕಂತಹ ಲೋಕಸಭೆಯನ್ನು ಮುನ್ನಡೆಸ್ತಕ್ಕಂತಹ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಸಂವಿಧಾನಾತ್ಮಕ ವ್ಯಕ್ತಿ ಮಾನ್ಯ ಸಭಾಧ್ಯಕ್ಷರಾಗಿರ್ತಾರೆ. ಈ ಸಭಾಧ್ಯಕ್ಷರ ಹುದ್ದೆ ಸಾಮಾನ್ಯವಾಗಿ ಸಭಾಧ್ಯಕ್ಷರು ಅನ್ನುವಂತಹ ಒಂದು ಪದವನ್ನು ಆಂಗ್ಲ ಭಾಷೆಯಲ್ಲಿ ಸ್ಪೀಕರ್ ಅಂತ ನಾವು ಕರಿತೇವೆ. ಬ್ರಿಟನ್ನಿನಲ್ಲಿ ಈ ಒಂದು ಸಭಾಧ್ಯಕ್ಷರ ಹುದ್ದೆ ಪ್ರಾರಂಭ ಆಗುತ್ತೆ. ಜನಪ್ರತಿನಿಧಿಗಳ ಪರವಾಗಿ ರಾಜರ ಬಳಿ ಮಾತನಾಡುತ್ತಿದ್ದ ಪರಿಣಾಮ ಸ್ಪೀಕರ್ ಅನ್ನುವಂತಹ ಒಂದು ಪದವನ್ನು ಪ್ರಯೋಗ ಮಾಡೋದ್ರ ಮೂಲಕ, ಅದರಲ್ಲೂ ವಿಶೇಷವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ 1921ರ ಕಾಲಘಟ್ಟದಲ್ಲಿ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ಇರುತ್ತೆ. ಅಂತಹ ಕಾಲಘಟ್ಟದಲ್ಲಿ ಸ್ಪೀಕರ್ ಮತ್ತು ಡೆಪ್ಟಿ ಸ್ಪೀಕರ್, ಉಪ ಸಭಾಧ್ಯಕ್ಷರ ಹುದ್ದೆಗಳನ್ನು ಪ್ರಾರಂಭಿಸಲಾಯಿತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ 1950 ಜನವರಿ 26ನೇ ತಾರೀಕಿನ ನಂತರ ಭಾರತದ ಸಂವಿಧಾನದಲ್ಲಿ ಸಂವಿಧಾನದ 93ನೆಯ ವಿಧಿಯ ಪ್ರಕಾರ ಸಭಾಧ್ಯಕ್ಷರ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸಂವಿಧಾನದ 97ರ ವಿಧಿಯ ಪ್ರಕಾರ ಸಭಾಧ್ಯಕ್ಷರು ಸಂಸತ್ತು ಕಾಲಕಾಲಕ್ಕೆ ಏನು ನಿರ್ಧಾರವನ್ನು ಮಾಡುತ್ತೋ ಅದಕ್ಕನುಗುಣವಾದಂತಹ ವೇತನ ಸೌಲಭ್ಯಗಳನ್ನು ಮಾನ್ಯ ಸಭಾಧ್ಯಕ್ಷರಿಗೆ ನೀಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನಾನೀಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಭಾರತದ ಸಭಾಧ್ಯಕ್ಷರನ್ನ, ಲೋಕಸಭೆಯ ಸಭಾಧ್ಯಕ್ಷರನ್ನ ಬ್ರಿಟನ್ನಿನ ಸಭಾಧ್ಯಕ್ಷರ ಸ್ಥಾನಕ್ಕೆ ಹೋಲಿಕೆಯನ್ನು ಮಾಡೋದ್ರ ಮೂಲಕ ಸಭಾಧ್ಯಕ್ಷರ ಸ್ಥಾನವನ್ನು ಪ್ರಪ್ರಥಮವಾಗಿ ಜಾರಿಗೆ ತಂದಂತಹ ಒಂದು ಕೀರ್ತಿ ಇಂಗ್ಲೆಂಡಿಗೆ ಸಲ್ಲುತ್ತದೆ ಎನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಲೋಕಸಭೆಯ ಸದಸ್ಯರು ಲೋಕಸಭೆಯ ಮೊದಲನೆಯ ಅಧಿವೇಶನದಲ್ಲಿ ಎಲ್ಲರೂ ಕೂಡ ತಮ್ಮಲ್ಲಿಯೇ ಒಬ್ಬರನ್ನ ಸಾಮಾನ್ಯವಾಗಿ ಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸದನವನ್ನು ಮುನ್ನಡೆಸ್ತಕ್ಕಂತಹ ಒಂದು ಜಾಣ್ಮೆ, ಸದನವನ್ನು ಮುನ್ನಡೆಸ್ತಕ್ಕಂತಹ ಒಂದು ಚಾಕಚಕ್ಯತೆ ಮತ್ತು ಸದನವನ್ನು ಮುನ್ನಡೆಸ್ತಕ್ಕಂತಹ ಒಂದು ಜ್ಞಾನ ಇರತಕ್ಕಂತಹ ಹಿರಿಯರನ್ನ, ಅನುಭವಿಗಳನ್ನ, ಮೇಧಾವಿಗಳನ್ನ ಲೋಕಸಭೆಯ ಸದಸ್ಯರೆಲ್ಲರೂ ಕೂಡ ಸೇರಿ ಆಯ್ಕೆಯನ್ನ ಮಾಡಲಾಗುತ್ತೆ ಅನ್ನತಕ್ಕದ್ದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ.
ಹಾಗೇನೆ ಸಭಾಧ್ಯಕ್ಷರ ಜೊತೆಯಲ್ಲಿ ಮತ್ತೊಬ್ಬರನ್ನ ಉಪಾಧ್ಯಕ್ಷರು ಉಪಸಭಾಪತಿಗಳನ್ನಾಗಿ ನೇಮಕ ಮಾಡುವಂತಕ್ಕದ್ದನ್ನು ಕೂಡ ಅದೇ ಸಂದರ್ಭದಲ್ಲಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸಾಮಾನ್ಯವಾಗಿ ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಸಭಾಧ್ಯಕ್ಷರಾಗಿ ಆಯ್ಕೆಯಾದಂತಹ ವ್ಯಕ್ತಿ ಆ ಸಭಾಧ್ಯಕ್ಷರ ಸ್ಥಾನವನ್ನ ಪೀಠವನ್ನು ಅಲಂಕರಿಸಿದ ನಂತರ ತನ್ನ ಮೂಲ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡೋದ್ರ ಮೂಲಕ ಸಭಾಧ್ಯಕ್ಷರ ಪೀಠವನ್ನು ಅಲಂಕರಿಸಿದಂತಹ ಸಭಾಧ್ಯಕ್ಷರು ಪಕ್ಷಾತೀತವಾಗಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಸಭಾಧ್ಯಕ್ಷರಾಗಿ ಆಯ್ಕೆಯಾದಂತಹ ವ್ಯಕ್ತಿ ಸಂವಿಧಾನ ಬದ್ಧವಾಗಿ 5 ವರ್ಷಗಳ ಅವಧಿವರೆಗೆ ಅವರು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಂವಿಧಾನ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಸಂವಿಧಾನದ 178ನೇ ವಿಧಿಯ ಪ್ರಕಾರ ಲೋಕಸಭಾ ಸಭಾಧ್ಯಕ್ಷರು ಒಂದು ವೇಳೆ ಏನಾದರೂ ಕರ್ತವ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಯಗಳುಂಟಾದರೆ ಆಗ ಎಲ್ಲ ಸದಸ್ಯರು ಕೂಡ ಸೇರಿ ಒಂದು ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದ್ರ ಮೂಲಕ, ಅದರಲ್ಲೂ ಕೂಡ ವಿಶೇಷವಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ಏನಾದರೂ ವ್ಯತ್ಯಯವಾದರೆ ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವಿರೋಧ ಪಕ್ಷದವರು ಲೋಕಸಭೆಯ ಸಭಾಧ್ಯಕ್ಷರ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವಂತಹದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆಗ ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ 3/2 ಬಹುಮತದ ಆಧಾರದ ಮೇಲೆ ಮಾನ್ಯ ಸಭಾಧ್ಯಕ್ಷರನ್ನ ಪದಚ್ಯುತಿಗೊಳಿಸುವಂತಹದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತಹದ್ದು, ಅಧ್ಯಕ್ಷನ ಸ್ಥಾನ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲ ಹಾಗೂ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರುಗಳಂತೆ ಸಂವಿಧಾನಾತ್ಮಕವಾದಂತಹ ಒಂದು ಹುದ್ದೆಯಾಗಿದೆ ಅನ್ನೋಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ಎಲ್ಲ ದೃಷ್ಟಿಕೋನಗಳಿಂದ ಭಾರತ ಸಂವಿಧಾನದಲ್ಲಿ ಸಭಾಧ್ಯಕ್ಷರ ಹುದ್ದೆಗೆ 6ನೆಯ ಒಂದು ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ ಅನ್ನೋಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ಭಾರತ ಸಂವಿಧಾನದ 212ನೇ ವಿಧಿಯ ಪ್ರಕಾರ ಸಭಾಧ್ಯಕ್ಷರಾದಂತವರು ಸರ್ವ ಸ್ವತಂತ್ರವಾಗಿ ಸಾಂವಿಧಾನಿಕ ಅಧಿಕಾರಿಯಾಗಿ ಸದನದ ಕಾರ್ಯಕಲಾಪಗಳಿಗೆ ಯಾವುದೇ ರೀತಿಯ ಧಕ್ಕೆಗಳಾಗದೇ ಇರುವಂತಹ ರೀತಿಯಲ್ಲಿ ಸದನವನ್ನು ಮುನ್ನಡೆಸತಕ್ಕಂತಹ ಒಂದು ಪರಮಾಧಿಕಾರವನ್ನ ಮಾನ್ಯ ಸಭಾಧ್ಯಕ್ಷರು ಹೊಂದಿರ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರು ಇಬ್ಬರೂ ಕೂಡ ಗೈರು ಹಾಜರಾದಂತಹ ಸಂದರ್ಭದಲ್ಲಿ ಆ ಸದನದ ಒಟ್ಟು ಸದಸ್ಯರಲ್ಲಿ 6 ಜನ ಹಿರಿಯ ಸದಸ್ಯರುಗಳನ್ನ ನೇಮಕ ಮಾಡಲಾಗಿ ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರು ಇಬ್ಬರೂ ಕೂಡ ಗೈರು ಹಾಜರಾದಾಗ 6 ಜನರಲ್ಲಿ ಹಿರಿಯರು ಯಾರಿರ್ತಾರೋ ಅವರು ಅವತ್ತಿನ ಕಾರ್ಯಕಲಾಪಗಳನ್ನು ಮುನ್ನಡೆಸತಕ್ಕಂತಹ ಒಂದು ಜವಾಬ್ದಾರಿಯನ್ನ ಹೊರಬೇಕಾಗುತ್ತೆ ಅನ್ನತಕ್ಕದ್ದನ್ನು ಕೂಡ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ನಿರ್ದೇಶನವನ್ನ ನೀಡಲಾಗಿದೆ. ಈ ಎಲ್ಲ ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಲೋಕಸಭಾ ಸಭಾಧ್ಯಕ್ಷರ ಸ್ಥಾನದ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನ ಮಾಡಬೇಕಾಗತ್ತೆ. ಇದಾದ ನಂತರ ನಾವು ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡಬೇಕಾಗಿರ್ತಕ್ಕಂತಹ ಒಂದು ವಿಷಯ ಅಂದ್ರೆ, ಲೋಕಸಭಾ ಸಭಾಧ್ಯಕ್ಷರು ಯಾವೆಲ್ಲ ಅಧಿಕಾರಗಳನ್ನು ಮತ್ತು ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅನ್ನತಕ್ಕದನ್ನ ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಲೋಕಸಭೆಯ ಅಧ್ಯಕ್ಷತೆಯನ್ನು ವಹಿಸುವುದರ ಜೊತೆಗೆ ಕಾರ್ಯಕಲಾಪಗಳನ್ನ ತುಂಬಾ ಸುಲಲಿತವಾಗಿ ನಡೆಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ಸಭಾಧ್ಯಕ್ಷರದಾಗಿರುತ್ತೆ. ಮತ್ತು ಎರಡನೇದಾಗಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಕಾರ್ಯಕಲಾಪಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗದೆ ಇರುವಂತಹ ರೀತಿಯಲ್ಲಿ ಸಭೆಯಲ್ಲಿ ಶಾಂತಿ ಮತ್ತು ಶಿಸ್ತನ್ನು ಮೂಡಿಸತಕ್ಕಂತಹ ಜವಾಬ್ದಾರಿಯನ್ನ ಲೋಕಸಭಾ ಸಭಾಧ್ಯಕ್ಷರು ನಿರ್ವಹಿಸಬೇಕಾಗತ್ತೆ. ಮೂರನೇದಾಗಿ ಯಾವುದಾದರೂ ಒಂದು ಮಸೂದೆಯನ್ನ ಮತದಾನಕ್ಕೆ ಹಾಕುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಮತದಾನಕ್ಕೆ ಹಾಕಿದಾಗ ಆಡಳಿತ ಮತ್ತು ವಿರೋಧ
ವಿರೋಧ ಪಕ್ಷಗಳ ನಡುವೆ ಏನಾದರೂ ಸಮಬಲ ಬಂದರೆ ಸಭಾಧ್ಯಕ್ಷರು ಆ ಮಸೂದೆಯ ಪರವಾಗಿ ಅಥವಾ ಮಸೂದೆಯ ವಿರುದ್ಧವಾಗಿ ಮತವನ್ನು ಚಲಾಯಿಸತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಅನ್ನತಕ್ಕಂಥದ್ದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಮಾನ್ಯ ಸಭಾಧ್ಯಕ್ಷರು ಯಾವ ಪರವಾಗಿ, ಆಡಳಿತ ಪಕ್ಷದ ಪರವಾಗಿ ಅಥವಾ ವಿರೋಧ ಪಕ್ಷದ ಪರವಾಗಿ ಮಸೂದೆಯ ವಿಚಾರದಲ್ಲಿ ಅವ್ರಿಗೇನು ತೀರ್ಮಾನ ಮಾಡಬೇಕಾಗುತ್ತೆ ಅನ್ನತಕ್ಕದನ್ನ ಅವರು ಗ್ರಹಿಸ್ತಾರೋ ಅದರ ಆಧಾರದ ಮೇಲೆ ತೀರ್ಪನ್ನು ನೀಡುವಂತಹ ಒಂದು ಅಧಿಕಾರ ಸಭಾಧ್ಯಕ್ಷರಿಗಿದೆ ಅನ್ನತಕ್ಕದನ್ನು ಕೂಡ ನಾವಲ್ಲಿ ಗಮನಿಸಬೇಕು. ಹಾಗೇನೆ ಮಾನ್ಯ ಸಭಾಧ್ಯಕ್ಷರು ಸದನದಲ್ಲಿ ಯಾರು ಪ್ರಾರಂಭದಲ್ಲಿ ಮಾತನಾಡಬೇಕಾಗತ್ತೆ, ಹೇಗೆ ಮಾತನಾಡಬೇಕಾಗತ್ತೆ, ಯಾವ ವಿಷಯಗಳನ್ನು ಕುರಿತು ಮಾತನಾಡಬೇಕಾಗತ್ತೆ ಅನ್ನತಕ್ಕದ್ರ ಬಗ್ಗೆ ತೀರ್ಮಾನವನ್ನು ಮಾಡುವಂತಹ ಒಂದು ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಹಾಗೆ ಮಾನ್ಯ ಸಭಾಧ್ಯಕ್ಷರು ಒಂದು ವೇಳೆ ಸದನದ ಒಳಗಡೆ ಕಾರ್ಯಕಲಾಪಗಳು ನಡೆಯುವಂತಹ ಸಂದರ್ಭದಲ್ಲಿ ಸದನದ ಸದಸ್ಯರಲ್ಲಿ ಯಾರಾದರೂ ಅಸಭ್ಯ ವರ್ತನೆಗಳನ್ನು ಮಾಡಿದರೆ, ಅಸಂವಿಧಾನಕ ಪದಗಳನ್ನೇನಾದರೂ ಬಳಸಿದರೆ ಅಂತಹ ಸದಸ್ಯರನ್ನ ಸದನದ ಹೊರಗೆ ಹಾಕತಕ್ಕಂತಹ ಒಂದು ಅಧಿಕಾರ ಸಭಾಧ್ಯಕ್ಷರಿಗಿರ್ತದೆ ಅನ್ನೋದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಹಾಗೇನೆ ಯಾವುದೇ ಸದಸ್ಯರು, ಸದನದ ಸದಸ್ಯರು ಮಾನ್ಯ ಸಭಾಧ್ಯಕ್ಷರ ಅನುಮತಿ ಇಲ್ಲದೆ 60 ದಿನಗಳು ಸದನಕ್ಕೆ ಗೈರು ಹಾಜರಾದರೆ ಅವರ ಸದಸ್ಯತ್ವ ತನ್ನಷ್ಟಕ್ಕೆ ತಾನೇ ರದ್ದಾಗ್ತದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ಸದನದ ಕಾರ್ಯಕಲಾಪಗಳು ನಡೆಯುವಂತಹ ಸಂದರ್ಭದಲ್ಲಿ ಸದನವನ್ನು ನಡೆಸೋದಕ್ಕೆ ಬೇಕಾದಂತಹ ಅಗತ್ಯವಾದಂತಹ ಕೋರಂ ಇಲ್ಲದಿದ್ದಾಗ ಸದನವನ್ನು ಮುಂದೂಡತಕ್ಕಂತಹ ಒಂದು ಅಧಿಕಾರವನ್ನ ಸಭಾಧ್ಯಕ್ಷರು ನಿರ್ವಹಿಸ್ತಾರೆ ಅನ್ನೋದನ್ನು ಕೂಡ ನಾವಲ್ಲಿ ನೋಡಬೇಕಾಗತ್ತೆ. ಮತ್ತು ಸದನದಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆನೂ ಕೂಡ ಮಾನ್ಯ ಸಭಾಧ್ಯಕ್ಷರೇ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಮತ್ತು ವಿಶೇಷವಾಗಿ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರದರ್ಶನ ಮಾಡತಕ್ಕಂತಹ ದೇಶವಾಗಿರೋದ್ರಿಂದ ಭಾರತದಲ್ಲಿ ಹಲವಾರು ರಾಜ್ಯಗಳ ಮಾತೃಭಾಷೆಗಳು ವಿಭಿನ್ನವಾಗಿರುವಂತಹ ಹಿನ್ನೆಲೆಯಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಲ್ಲಿ ಯಾರು ಮಾನ್ಯ ಲೋಕಸಭಾ ಸದಸ್ಯರು ಮಾತನಾಡ್ತಾರೋ ಅಂತಹ ಸದಸ್ಯರು ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ ಎಲ್ಲ ಸದಸ್ಯರುಗಳ ಹಕ್ಕು ಬಾಧ್ಯತೆಗಳನ್ನು ರಕ್ಷಣೆ ಮಾಡಬೇಕಾದಂತಹ ಒಂದು ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಮಾನ್ಯ ಸಭಾಧ್ಯಕ್ಷರದಾಗಿರುತ್ತದೆ. ಮತ್ತು ಸದನದ ಸದಸ್ಯರು ಒಂದು ವೇಳೆ ಏನಾದರೂ ಕಾರಣಾಂತರದಿಂದ ರಾಜೀನಾಮೆಯನ್ನು ನೀಡಿದರೆ ಆ ರಾಜೀನಾಮೆಯನ್ನು ಸ್ವೀಕರಿಸತಕ್ಕಂತಹ ಮತ್ತು ಯಾವ ಕಾರಣಕ್ಕಾಗಿ ಆ ಸದಸ್ಯರು ರಾಜೀನಾಮೆಯನ್ನ ನೀಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಕ್ಕಂತಹ ಒಂದು ಸಂವಿಧಾನಾತ್ಮಕವಾದಂತಹ ಅಧಿಕಾರವನ್ನ ಸಭಾಧ್ಯಕ್ಷರು ಹೊಂದಿರ್ತಾರೆ. ಜೊತೆಗೆ ಸಭಾಧ್ಯಕ್ಷರು ಸದನದ ಸದಸ್ಯರು ರಾಜೀನಾಮೆಯನ್ನು ಕೊಟ್ಟರೆ ಆ ರಾಜೀನಾಮೆಯನ್ನು ಸ್ವೀಕಾರ ಮಾಡಿ ಆ ಸ್ಥಾನಕ್ಕೆ ಚುನಾವಣೆ ನಡೆಯೋದಕ್ಕೆ ಶಿಫಾರಸನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಹಾಗೇನೆ ಇದಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತಹದ್ದು ಕೆಲವು ಸಂದರ್ಭಗಳಲ್ಲಿ ಮಸೂದೆಗಳನ್ನ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಮಸೂದೆಗಳನ್ನ ಮತಕ್ಕೆ ಹಾಕಿದಂತಹ ಸಂದರ್ಭದಲ್ಲಿ ಅಥವಾ ಆ ಮಸೂದೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಆಗಬೇಕು ಅನ್ನುವಂತಹದರ ಸಂದರ್ಭದಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನವನ್ನ ಆಯೋಜಿಸತಕ್ಕಂತಹ ಆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಇವರು ವಹಿಸಿಕೊಳ್ಬೇಕಾಗುವಂತಹ ಒಂದು ಅಧಿಕಾರವನ್ನು ಕೂಡ ಹೊಂದಿರ್ತಾರೆ ಅನ್ನೋದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಭಾರತದ ಸಂವಿಧಾನದಲ್ಲಿ ಪ್ರಪ್ರಥಮ ಸಭಾಧ್ಯಕ್ಷರಾಗಿ ಜಿ.ವಿ. ಮಾಳವಂಕರ್ ಏನಿದ್ದಾರೆ, ಮಾಳವಂಕರ್ ಅವರು ಪ್ರಥಮ ಲೋಕಸಭಾ ಸಭಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಹಲವಾರು ಜನ ಸಭಾಧ್ಯಕ್ಷರುಗಳ ಸದನದ ಪೀಠವನ್ನು ಅಲಂಕರಿಸಿ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಒಂದು ವೇಳೆ ಏನಾದರೂ ಸ್ಪೀಕರ್ ಅವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸುವಂತಹ ಒಂದು ಪ್ರಸಂಗ ಏನಾದರೂ ಒದಗಿ ಬಂದರೆ ಮಾನ್ಯ ಸಭಾಧ್ಯಕ್ಷರು ಉಪಸಭಾಪತಿಗಳಿಗೆ, ಡೆಪ್ಟಿ ಸ್ಪೀಕರ್ ಅವರಿಗೆ ರಾಜೀನಾಮೆ ಪತ್ರವನ್ನು ನೀಡುವಂತಹ
ರೀತಿಯಲ್ಲಿ ರಾಜೀನಾಮೆ ಪತ್ರವನ್ನು ಡೆಪ್ಯೂಟಿ ಸ್ಪೀಕರ್ಗೆ ನೀಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನತಕ್ಕದನ್ನ ಗಮನಿಸಬೇಕಾಗುತ್ತೆ. ಒಟ್ಟಾರೆ ಲೋಕಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಸದನದವನ್ನ ಜಾಗೃತವಾಗಿ ಅದನ್ನ ಮುನ್ನಡೆಸ್ತಕ್ಕಂತಹ ಒಂದು ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಒಂದು ಸಂವಿಧಾನಾತ್ಮಕವಾದಂತಹ ಹುದ್ದೆ ಸಭಾಧ್ಯಕ್ಷರ ಹುದ್ದೆ ಅನ್ನತಕ್ಕದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಕೂಡ ಪರಿಗಣಿಸಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಭಾಧ್ಯಕ್ಷರ ಸ್ಥಾನ ಏನಿದೆ, ಸಭಾಧ್ಯಕ್ಷರ ಅಧಿಕಾರ ಕಾರ್ಯವೈಖರಿಗಳೇನಿದಾವೆ ಇವುಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಿ ಅವುಗಳನ್ನ ಅಭ್ಯಾಸ ಮಾಡಬೇಕು ಅಂತ ನಾನು ಈ ಮೂಲಕ ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.